ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದಾ? ಹೌದು. ಮತ್ಯಾಕೆ ಈ ತರ ಸುಳ್ಳು ಹೇಳಿದ್ರಿ? ನಿಮ್ ಮನ್ಸಲ್ಲಿರೋದನ್ನ ಬಾಯ್ ಬಿಡ್ಸೋದಕ್ಕೆ. ನಿಜ ಹೇಳ್ಬೇಕು ಅಂದ್ರೆ ನಮ್ ವಿಕ್ರಾಂತ್ಗೂ ಯಾವ ಮದ್ವೆನೂ ಸೆಟ್ ಆಗಿಲ್ಲ. ನಾನೇ ಬೇಕು ಅಂತ ಹೀಗೆಲ್ಲ ಮಾಡ್ದೆ. ಅಂದ್ರೆ ವಿಕ್ರಾಂತ್ ಅವ್ರಿಗೆ ಮದ್ವೆ ಸೆಟ್ ಆಗಿಲ್ವಾ? ಇಲ್ಲ. ಅಂದ್ರೆ ಪಲ್ಲವಿಯವರು ಯಾವ್ದೋ ಹುಡುಗನ ಓಕೆ ಮಾಡಿದ್ದಾರೆ ಅಂತ ಹೇಳಿದ್ದು. ಲೋ, ಅದನ್ನೇ ಎಷ್ಟು ಸಲ ಅಂತ ಕೇಳ್ತೀಯೋ? ಪರಸ್ಪರ ಇಬ್ರಿಗೂ ಇಷ್ಟೊಂದು ಇಷ್ಟ ಇದ್ಮೇಲೆ ಮದ್ವೆ ಆಗೋದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ವಿಕ್ರಾಂತ್, ಬದುಕಿಗೆ ಸಂಗಾತಿನದು ಬಹಳ ಮುಖ್ಯಪ್ಪ. ನೀವಿಬ್ರು ಮದ್ವೆ ಆಗಿ ತುಂಬಾ ಚೆನ್ನಾಗಿರ್ಬೇಕು, ಅದೇ ನಮ್ಮ ಆಸೆ. ನನ್ ಮಗಳಿಗಂತೂ ನಿನ್ ಜೊತೆ ಬದುಕೋ ಅದೃಷ್ಟ ಇರ್ಲಿಲ್ಲ. ಕಡೆ ಪಕ್ಷ ನೀನು ಪಲ್ಲವಿನ ಮದುವೆಯಾಗಿ ಸುಖವಾಗಿದ್ರೆ ನನಗ್ ತುಂಬಾ ಸಂತೋಷ ಆಗುತ್ತೆ ಕಣೋ. ಹೇಳಿ, ನೀವಿಬ್ರು ಮದುವೆ ಮಾಡ್ಕೊಳ್ತೀರಾ? ಅಲ್ಲೋ 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 ಅಲ್ಲೋ, ನೀವಿಬ್ರು ಒಬ್ರನ್ನೊಬ್ರನ್ನ ತುಂಬಾ ಪ್ರೀತಿಸ್ತಾರ ಅಂತ ನಮ್ಮೆಲ್ರಿಗೂ ಗೊತ್ತಾಗೋಗಿದೆ. ಈಗ ಆ ಮುಚ್ಚಿಟ ಡವು ಡಂಗಾಡಿ ಆಟಗಳನ್ನ ಬಿಟ್ಟು ಅಂತ ಒಪ್ಕೊಳ್ಳಿ. ಹಾಗಲ್ಲ, ಅದು ಅನು ಈಗಾಗ್ಲೇ ವಿಕ್ರಾಂತ್ನ ತುಂಬಾ ಹಚ್ಕೊಂಡಿದ್ದಾಳೆ. ಅವರನ್ನೇ ಅಪ್ಪ ಅಂತ ಒಪ್ಕೊಂಡಿದ್ದಾಳೆ. ವಿಕ್ರಾಂತ್ ಬಿಟ್ಟು ಬೇರೆ ಯಾರು ಕೂಡ ನಮ್ಮ ಮನುಗೆ ಅಪ್ಪನ್ ಪ್ರೀತಿ ಕೊಡಕ್ ಸಾಧ್ಯ ಇಲ್ಲ. ಒಬ್ರಿಗೊಬ್ರು ಕಷ್ಟದಲ್ಲಿ ನಿಂತಿದ್ದೀರಾ. ಇಬ್ಬರದು ಒಂದೇ ಕೆಲ್ಸ, ಒಂದೇ ಗುರಿ. ನಿಮ್ಮಿಬ್ಬರ ಪ್ರೀತಿಲಿ ಯಾರು ಶತ್ರುಗಳು ಇಲ್ಲ. ನೀವಿಬ್ರು ಮದ್ವೆ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮೆಲ್ರಿಗೂ ತುಂಬಾ ಖುಷಿನೂ ಆಗತ್ತೆ. ನಮ್ ತೇಜು ಕೂಡ ಪಲ್ಲವಿನ ಅಮ್ಮ ಅಂತ ಒಪ್ಕೊಂಡಿದ್ದಾನೆ. ಇಷ್ಟೆಲ್ಲ ಆದ್ಮೇಲೂ ನೀವಿಬ್ರು ನಮ್ಮನ್ನ ಇನ್ನೂ ಕಾಡಿಸ್ಬೇಕಾ? ಮದ್ವೆಗೆ ಒಪ್ಕೊಳ್ಳಿ. ಇಲ್ಲ, ನನ್ಗೆ ಆ ಹೆಸರು ಯಾರು ಗೊತ್ತಿಲ್ಲ. ಸುಳ್ಳು ಹೇಳ್ಬೇಡ. ನಾನು ಯಾಕೆ ಸುಳ್ಳು ಹೇಳಿ? ನಾನು ಅವತ್ತೇ ಹೇಳಲಿಲ್ವಾ ನನಗೆ ಮದುವೆ ಆಗಿಲ್ಲ ಅಂತ? ಹಂಗಿದ್ರ ಅನ್ನೋನ ಯಾಕೆ ಮಗಳು ಮಗಳು ಅಂತ ಕರೆಯಕತ್ತಿ? ಮಗಳು ಅಂದ ತಕ್ಷಣ ಸ್ವಂತ ಮಗಳಾಗಬೇಕು ಅಂತೇನಿಲ್ಲ. ಏನೋ ಪ್ರೀತಿಯಿಂದ ಮಾತಾಡಿಸ್ದೆ. ನಾನು ಅದೇ ಥರ ಅವಳ ಜೊತೆ ಪ್ರೀತಿಯಿಂದ ಇದ್ದೀನಿ ಅಷ್ಟೇ. ಒಂದು ಮಾತು ಹೇಳು ಪಿ ಟಿ ಮೇಸ್ಟ್ರೆ, ನನ್ನ ಶಾಲೆಯಾಗ ಬಹಳ ಮಕ್ಕಳಿದಾರ. ಎಲ್ರಿಗೂ ಹಿಂಗೆ ಕಾಳಜಿ ಮಾಡ್ತೇನೋ? ಇಲ್ಲ ತಾನೆ? ಬೇರೆ ಮಕ್ಕಳು ತಿಂಡಿ ಚಲ್ಲೋದ್ರ ಹಿಂಗೆ ಹೋಟೆಲ್ ಕರ್ಕೊಂಡು ಬಂದು ತಿಂಡಿ ಕೊಡ್ಸೇನು? ಈ ವಿಷಯ ನಿಮಗೆ ಶಾಲೆ ನಂದೈತಿ. ಈ ರಾಯದುರ್ಗ ನಂದೇ ಅಂದಮೇಲೆ ನೀ ಎಲ್ಲಿ ಹೋಗ್ತಿ, ಎಲ್ಲಿಂದ ಬರ್ತಿ, ಏನ್ ಮಾಡ್ತಿ ತಿಳ್ಕೊಳ್ಳೋದು ನನಗೇನು ಬಹಳ ತ್ರಾಸಲ್ಲ. ವಿಕ್ರಾಂತ್, ಮೌನ ಸಾಕು ಕಣೋ. ನೋಡು, ಕಡೆಯದಾಗ ಹೇಳ್ತಿದ್ದೀನಿ, ನೀನ್ ಈಗ್ಲೇ ಪಲ್ಲವಿಗೆ ಎಲ್ರು ಮುಂದೆನೂ ಕೇಳು, ನೀವು ನನ್ನನ್ನ ಮದ್ವೆ ಆಗ್ತೀರಾ ಇಲ್ವಾ ಅಂತ. ಬಸ್, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು ಅಂತ ನಮ್ಮ ಬಾಸ್ ಹೇಳಿದ್ದಾರೆ. ಏನಷ್ಟೇ
ಕಮಾನ್ ಲೆಟ್ಸ್ ಡೂ ಇಟ್. ಆಗಿದ್ದಾಗ್ಲೇ ಪ್ರಪೋಸ್ ಮಾಡ್ಬಿಡಿ ಬಸ್ಸು. ಏ ವಿಕ್ರಾಂತ್, ವಿಕ್ರಾಂತ್ ನಿಂತ್ಕೊಳ್ಳೋ. ಪಲ್ಲವಿ ಅವರೇ, ನನ್ನನ್ನು ಮದುವೆ ಆಗ್ತೀರಾ? ನೋಡ, ಸುಮ್ಮನೆ ನನ್ನ ಮುಂದೆ ನಾಟಕ ಮಾಡಬೇಡ. ನನಗೆ ಯಾವ ಮಕ್ಳ ಮೇಲೆ ಇಲ್ದೇ ಇರೋ ಅಕ್ಕರೆ ಅನು ಮೇಲೆ ಐತಿ. ಅವಳನ್ನ ಮೊದಲು ನೋಡಿದಾಗ ಅವಳು ಗತ್ತು ಗಮ್ಮತ್ತು ಎಲ್ಲ ನೋಡಿ ನನ್ನನ್ನು ನಾನು ಕನ್ನಡಿಯಲ್ಲಿ ನೋಡ್ದಂಗಾಯ್ತು. ಆಮೇಲೆ ನನಗೆ ಅನುಮಾನ ಬಂದಿದ್ದು